ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಈ ದಿನ ಗಣಪತಿ ಅಂದರೆ ನಮ್ಮ ಗಣಪತಿ ನಮಗೆ ಯಾವ ರೀತಿಯಾದಂಥ ಸಂದೇಶವನ್ನು ಕೊಡ್ತಾನೆ ಅನ್ನೋದನ್ನು ತಿಳಿದುಕೊಳ್ಳೋಣ. ನಾವು ಗಣೇಶನನ್ನು ವಿಘ್ನಹರ, ಸರ್ವ ಸಂಕಷ್ಟಗಳನ್ನು ನಾಶ ಮಾಡುವಂತಹ ಉದ್ದೇಶಕ್ಕೋಸ್ಕರ ಗಣಪತಿಯನ್ನು ಪ್ರಥಮ ಪೂಜೆಯನ್ನು ಮಾಡ್ತೀವಿ. ಇಂತಹ ಪ್ರಥಮ ಪೂಜೆಯ ಅಧಿಪತಿಯಾದಂತಹ ಗಣಪತಿಯ ಮೂರ್ತಿಯನ್ನು ನಾವು ಸಾಮಾನ್ಯವಾಗಿ ನೋಡಿದಂತಹ ಸಂದರ್ಭದಲ್ಲಿ ಗಣಪತಿಯ ಕಿವಿಗಳು ಅತ್ಯಾಕರ್ಷಕವಾಗಿ ನಮಗೆ ಕಾಣಿಸುತ್ತೆ. ಈ ಕಿವಿಗಳಿಂದ ನಾವು ತಿಳ್ಕೋಬೇಕು, ನಾವು ತುಂಬ ಕೇಳಿಸ್ಕೊಳ್ಬೇಕು. ಅಂದರೆ ಗಣಪತಿಯ ಕಿವಿಗಳು ನಮಗೆ ಒಂದು ಸಂದೇಶವನ್ನು ಕೊಡುತ್ತೆ. ಅದೇನಪ್ಪ ಅಂದರೆ ಜೀವನದಲ್ಲಿ ತುಂಬ ನಾವು ಕೇಳಿಸಿಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಗಣಪತಿಯ ಅಗಲವಾದಂತಹ ಒಂದು ತಲೆ ಅಂದರೆ ಇದು ನಮಗೆ ಸಂದೇಶವನ್ನು ಕೊಡುತ್ತೆ. ದೊಡ್ಡದಾಗಿ ಏನನ್ನಾದರೂ ಯೋಚಿಸಿ. ತದನಂತರದಲ್ಲಿ ಗಣಪತಿಯ ಸಣ್ಣದಾದಂತಹ ಕಣ್ಣುಗಳು ನಮಗೆ ಏಕಾಗ್ರತೆಯ ಬಗ್ಗೆ ಸಂದೇಶವನ್ನು ಕೊಡುತ್ತೆ. ಅದೇ ತರಹ ಗಣಪತಿಗೆ ಏಕದಂತ ಅಂಥೇಳಿ ನಾವು ಕರಿತೀವಿ. ಅಂದರೆ ಒಂದು ದಂತ ಪೂರ್ತಿಯಾಗಿದೆ, ಇನ್ನೊಂದು ದಂತ ಅರ್ಧ ಕಟ್ಟಾಗಿದೆ. ಅಂದರೆ ಜೀವನದಲ್ಲಿ ಎರಡು ದಂತಗಳು ಅಂದರೆ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಇರುತ್ತೆ. ಒಂದು ಮುರಿದು ಹೋಗಿರುವಂತಹ ಅರ್ಧ ದಂತದ ಸಂಕೇತ ಯಾವುದೇ ರೀತಿಯಾದಂತಹ ಕೆಟ್ಟ ಆಲೋಚನೆಗಳು ನಮ್ಮ ಮನಸ್ಸಿಗೆ ಬಂದರೆ, ನಾವು ಯಾವುದೇ ಕೆಟ್ಟ ಕೆಲಸಗಳನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಬಂದರೆ ಅದನ್ನು ಅಲ್ಲಿಗೆ ಮುರಿದು ಬಿಡಬೇಕು. ಏಕದಂತ ಅಂದರೆ ಒಂದೇ ಒಂದು ದಂತ ನಮಗೇನು ಸಂದೇಶವನ್ನು ಕೊಡುತ್ತೆ ಅಂತ ಹೇಳಿದ್ರೆ ಒಳ್ಳೆಯದನ್ನು ಮಾತ್ರ ನಾವು ಮಾಡಬೇಕು ಜೀವನದಲ್ಲಿ ಅಂತ. ಅದರ ಜೊತೆಗೆ ಗಣಪತಿ ಅಭಯಹಸ್ತವನ್ನು ಅಂದರೆ ತನ್ನ ನಂಬಿ ಬಂದ ಭಕ್ತರಿಗೆ ಯಾವುದೇ ರೀತಿಯಾಗಿ ಕಷ್ಟಗಳು ಬರಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಯಾವಾಗಲೂ ಸಹ ಆಶೀರ್ವಾದ ಮಾಡುವಂತಹ ಅಭಯಹಸ್ತವನ್ನು ನಾವು ನೋಡ್ತೀವಿ. ಅದರ ಜೊತೆಗೆ ಜೀವನದಲ್ಲಿ ಇನ್ನೂ ಗಣಪತಿ ಒಂದು ಚಿತ್ರವನ್ನು ನೋಡಿದಾಗ ನಾವು ತುಂಬ ನಮಗೆ ಬೇಗನೆ ಅಟ್ರ್ಯಾಕ್ಟ್ ಆಗೋದು ಏನಪ್ಪ ಅಂದರೆ ಗಣಪತಿಯ ದೊಡ್ಡ ಶರೀರ, ಅದರಲ್ಲಿ ಹೊಟ್ಟೆ. ಅಂದರೆ ಜೀವನದಲ್ಲಿ ಏನೇ ಒಳ್ಳೆಯದು ಬರಲಿ ಕೆಟ್ಟದ್ದು ಬರಲಿ ಅದನ್ನು ನಾವು ಶಾಂತವಾದಂತಹ ರೀತಿಯಲ್ಲಿ ಜೀರ್ಣಿಸಿಕೊಳ್ಳಬೇಕು. ಅದರ ಜೊತೆಗೆ ಗಣಪತಿಯ ಒಂದು ಸೊಂಡಿಲು ಅದು ನಮಗೆ ಏನನ್ನು ತಿಳಿಸುತ್ತೆ ಅಂದರೆ ಅದು ಆ ಕಡೆ ಈ ಕಡೆ ಎಲ್ಲ ಕಡೆನೂ ಮೂವ್ ಆಗ್ತಾ ಇರುತ್ತೆ. ಅದರಿಂದ ನಮಗೇನು ತಿಳಿಯುತ್ತೆ ಅಂದರೆ ನಾವು ಚೆನ್ನಾಗಿ ಕೇಳಿಸಿಕೊಳ್ಳಬೇಕು. ಅದ್ರ ಜೊತೆಗೆ ಕಡಿಮೆ ಮಾತನ್ನು ಆಡಬೇಕು. ನೋಡಿ, ಗಣಪತಿಯ ಚಿತ್ರವನ್ನು ನೀವು ಯಾವಾಗಲೂ ಸಹ ನೋಡಿದಂಥ ಸಂದರ್ಭದಲ್ಲಿ ಅಗಲವಾದಂತಹ ಕಿವಿ ಇರುತ್ತೆ ಮತ್ತು ಚಿಕ್ಕದಾದಂತಹ ಅಥವಾ ಪುಟ್ಟದಾದಂತಹ ಸೊಂಡಿಲು ಇರುತ್ತೆ. ಇದರ ಅರ್ಥ ಇಷ್ಟ: ಕಡಿಮೆ ಮಾತನಾಡಿ, ಹೆಚ್ಚು ಕೇಳಿಸಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ನಮಗೆ ಈ ಒಂದು ನಮ್ಮ ಮನೋವಿಜ್ಞಾನದ ಕಥಾಸರಣಿ ಅಥವಾ ಮನೋವಿಜ್ಞಾನದ ವಿಷಯ ಸರಣಿಗಳು ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಸಹ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ವಿಘ್ನ ವಿನಾಶಕ ಗಣಪತಿ ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.